ದಿವ್ಯಾ ಆಲೂರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿವ್ಯಾ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನೀವು ಅನೇಕ ಸಂದರ್ಭಗಳಲ್ಲಿ, ಅನೇಕ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗಿರ್ತೀರಾ ಜಾನಕಿ ಅಮ್ಮನವರನ್ನ. ಯಾವ ರೀತಿ ನೆನ್ಸ್ಕೊಳ್ತೀರಾ? ಕೊನೆಯದಾಗಿ ಯಾವತ್ತು ಭೇಟಿಯಾಗಿದ್ದು ಅದನ್ನ ಹಂಚ್ಕೊಳ್ಬಹುದಾ ನಮ್ ಜೊತೆ? ನಾನು ಕೊನೆಯದಾಗಿ ಇನ್ನೂ 1 ತಿಂಗಳಾಗಿಲ್ಲ ಅವರನ್ನ ಭೇಟಿ ಮಾಡಿ. ನನ್ನ ಸುಕೃತ ನಿತಿನ್ ಅಂಕೋಲ ಅನ್ನೋರು ಬಹಳಷ್ಟು ಆರಾಧಕ ಅಂತಾನೆ ಹೇಳ್ಬೋದು ಜಾನಕಿ ಅಮ್ಮ ಅವ್ರದ್ದು. ಅವರು ದಿವ್ಯಾಕ್ಕ ನನ್ಗೆ ಒಂದ್ ಅವಕಾಶ ಸಿಕ್ಕಿದೆ ಹೋಗ್ಲಿಕ್ಕೆ, ನೀವು ಬರ್ತೀರಾ ಅಂತ ಹೇಳಿದ್ರು. ನನಗ್ ಒಂದ್ ರೀತಿ ಅದೇನೋ ಏನ್ ಹೇಳ್ತಾರಲ್ಲ, ಬಯಸದೆ ಬಂದಂತ ಭಾಗ್ಯ ಅನ್ನೋ ರೀತಿ. ಕಳೆದ ತಿಂಗಳು ನಾನು ಒಂದು 6ನೇ ತಾರೀಕು ಅನ್ಸತ್ತೆ ನಾನು ಹೋಗಿದ್ದು. 1 ತಿಂಗಳಷ್ಟೇ ಆಗಿದೆ. ಹೋಗಿ ಅಮ್ಮನನ್ನ ಭೇಟಿ ಮಾಡಿ ಬಂದಿತ್ತು. ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿತ್ತು, ನೆನ್ಪಿರ್ಬೋದು ನಿಮ್ಗೆ. ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಂತ ಸಂದರ್ಭದಲ್ಲಿ ನಾನು ನಿರೂಪಣೆ ಮಾಡಿದ್ದೆ. ಅದು ಮರೆಯಲಾಗದಂತಹ ಒಂದು ಕ್ಷಣ. ಯಾಕಂದ್ರೆ ಅವತ್ತು ಅಮ್ಮ ಬಂದು ಹೇಳಿದಂತಹ ಮಾತುಗಳನ್ನ ಮರೀಲಿಕ್ಕೆ ಸಾಧ್ಯವಿಲ್ಲ. ಅಂಡ್ ದುಃಖ ಕೂಡ ಆಗಿದ್ದೇನಂದ್ರೆ, ಅವರಿಗೆ ಸಿಕ್ಕಂತಹ ಮೊದಲ ಪ್ರಶಸ್ತಿ ಅಂತೆ ಅದು ನಮ್ಮ ರಾಜ್ಯದಿಂದ. ಮತ್ತು ಅವ್ರು ಒಂದು ವಿಚಾರ ಹೇಳಿದ್ರು ಅವತ್ತು. ನಾನು ನಿರೂಪಣೆ ಮಾಡ್ತಿದ್ದೆ ಅವತ್ತಿನ ಕಾರ್ಯಕ್ರಮದ್ದು. ನಾನು ಹುಟ್ಟಿರುವಂತದ್ದು ಆಂಧ್ರದಲ್ಲಾದ್ರೂ ಕೂಡ ನಾನಿವತ್ತು ಯಾಕೆ ನಿಮಗ್ ಗೊತ್ತಲ್ವಾ ಪ್ರೋಟೋಕಾಲ್ ಏನಂದ್ರೆ, ರಾಜ್ಯೋತ್ಸವ ಪ್ರಶಸ್ತಿ ಪಟ್ಟಿ ಬಿಡುಗಡೆ ಆಗೋದೇ ಹೆಸರುಗಳು ಅವತ್ ಹಿಂದಿನ ದಿನ ಬಿಡುಗಡೆ ಆಗತ್ತೆ. ಅಮ್ಮ ಅವತ್ತು ತಮಿಳ್ನಾಡಲ್ಲಿದ್ರಂತೆ. ಅವ್ರಿಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿ ಬರ್ಲೇಬೇಕು. ಉಮಾಶ್ರೀ ಅವರು ಅವಾಗ ಸಂಸ್ಕೃತಿ ಇಲಾಖೆಯ ಒಂದು ಇದಾಗಿದ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿದ್ರು. ಆಗ ಅಮ್ಮ ಹೇಳಿದ್ರು, ನೀವು ಪ್ರಶಸ್ತಿ ಕೊಡ್ತಾ ಇದ್ದೀರಾ, ಖುಷಿನೇ, ನನಗ್ ಸಿಕ್ತಿರೋಂತ ಮೊದಲ ಪ್ರಶಸ್ತಿ ಗೊತ್ತಾ ಇದು. ಆದ್ರೆ ನಿನ್ನೆ ರಾತ್ರಿ ಹೇಳಿದ್ದೀರಾ ನಾನ್ ಬರ್ತಾ ಇರ್ಲಿಲ್ಲ, ಯಾಕಂದ್ರೆ ನನ್ಗೂ ಆರೋಗ್ಯ ಸಮಸ್ಯೆ ಇದೆ. ಆದ್ರೆ ಕನ್ನಡದ ಮಕ್ಕಳು ನನ್ನನ್ನ ಅಮ್ಮ ಅಂತ ಕರೀತಾರೆ, ಆ ಕಾರಣಕ್ಕಾಗಿ ನಾನ್ ಬಂದಿದ್ದೀನಿ ಅಂತ ಹೇಳಿದ್ರು. ನಿಜವಾಗ್ಲೂ ಅಲ್ಲಿ ಕಿಕ್ಕಿರ್ದು ಸೇರಿದ್ದಂತ ಜನ ಎಲ್ಲರೂ ಕೂಡ ಎಷ್ಟು ಜೋರು ಚಪ್ಪಾಳೆ ಕೊಟ್ರು. ಆಮೇಲೆ ಅಮ್ಮ ಹಾಡ್ಲೇಬೇಕು ಅಂತ ನಾನು ಅನೌನ್ಸ್ ಮಾಡಿದೆ. ಅಮ್ಮ ಹಾಡ್ದಿರ ಹೋಗ್ತಿದ್ರು. ಅಮ್ಮ ಇಲ್ಲ, ಹಾಡ್ಲೇಬೇಕು, ಕೋಗಿಲೆ ಹಾಡದೆ ಕಳ್ಸಿದ್ರೆ ಹೇಗಿರತ್ತೆ, ಖಂಡಿತ ಹಾಡ್ಲೇಬೇಕಮ್ಮ ಅಂದಾಗ ನೀವ್ ಅದ ಕ್ಲಿಪ್ ನೀವು ಅವಲೋಕಿಸಿ ನೋಡಿ, ಗೊತ್ತಾಗತ್ತೆ. ನಾನಿವತ್ತೇನಾದ್ರೂ ಹಾಡಿದ್ರೆ ಮತ್ತಿನ್ಯಾವತ್ತೂ ಹಾಡ್ಬೇಡಿ ನೀವು ಅಂತ ಹೇಳ್ತೀರಾ ಅಂತ ಹೇಳಿದ್ರು. ಇಲ್ಲ, ನೀವ್ ಹೇಗ್ ಹಾಡ್ಲೇಬೇಕು ಅಂತ ನಾವು ತುಂಬಾ ಬಿದ್ದಾಗ, ಒಮ್ಮೆ ನಿಮ್ಮನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ ಅಂತ ಹಾಡಿದ್ರು. ನಿಮ್ಮನ್ನು ಅಂತ ಹೇಳಿದ್ರು, ಅಂದ್ರೆ ಎಲ್ಲರನ್ನು, ಒಮ್ಮೆ ನಿಮ್ಮನ್ನು ಅಂತ. ಅವರ ಪಕ್ಕದಲ್ಲಿ ನಿಂತು ಲೈವ್ ಅಲ್ಲಿ ಹಾಡಿದ್ದು, ಆ ಆಲಾಪಿಂದ ಸ್ಟಾರ್ಟ್ ಮಾಡಿದ ಕೇಳಿ ರೋಮಾಂಚನದ ಅನುಭವ, ಅದು ವೇದಿಕೆಯ ಮೇಲೆ ಮೇಡಮ್. ಆದ್ರೆ ಕಳೆದ ತಿಂಗಳು ನಾನು ಅವರ ಭೋಗಾದಿ, ಮೈಸೂರಿನ ಭೋಗಾದಿಯಲ್ಲೇ ಇದ್ರು ನೋಡಿ. ನಮ್ಮ ಕನ್ನಡಿಗರ ಪುಣ್ಯ ಏನ್ ಗೊತ್ತಾ, ಅವರು ಆಂಧ್ರದವರಾದ್ರೂ ಕೂಡ ಇಡೀ ಭಾರತದ ಎಲ್ಲಾ ಚಲನಚಿತ್ರ ಕ್ಷೇತ್ರದಲ್ಲಿ, ಅಂದ್ರೆ ಸಂಗೀತ ಕ್ಷೇತ್ರದಲ್ಲಿ ಒಂದ್ ರೀತಿ ರಾರಾಜಿಸಿದ್ರು ಅಂತ ಹೇಳ್ಬೋದು. ಯುಟೇಕ್ ಹಿಂದಿ, ತಮಿಳ್, ತೆಲುಗು, ಮಲಯಾಳಂ ಎಲ್ಲಾ ಒಂದು ಭಾಷೆಗಳಲ್ಲಿ ಹಾಡಿದ್ದಾರೆ. ಆದ್ರೆ ತನ್ನ ಜೀವನದ ಕೊನೆಯ ಕ್ಷಣಗಳನ್ನ ಕಳೀಬೇಕು ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿದ್ದು ನಮ್ಮ ಕರ್ನಾಟಕ ಅನ್ನೋದು ನಮ್ಮ ಸೌಭಾಗ್ಯ, ಸಾಕ್ಷಾತ್ ಸರಸ್ವತಿ. ಅಂಡ್ ನಾವ್ ಎಷ್ಟೋ ಜನ ಕಲಾವಿದ್ರನ್ನ ನೋಡಿದೀವಿ. ಈ ಲೆಜೆಂಡ್ ಅನ್ನೋ ಒಂದು ಇವ್ರಿರ್ತಾರಲ್ಲ, ಯುಗಕ್ಕೊಬ್ರೆ ಮೇಡಮ್ ಹುಟ್ಟುವಂಥದ್ದು. ಅವ್ರ ಹತ್ರದಿಂದ ನೋಡಿದ್ಮೇಲೆ ವೇದಿಕೆಯಲ್ಲಿ ನಾವು ಅವ್ರನ್ನ ಬಹಳ ಅದ್ಭುತವಾಗಿ ಅವರ ವ್ಯಕ್ತಿತ್ವದ ಬಗ್ಗೆ ತಿಳಿಸ್ತೀವಿ, ಕರಿತೀವಿ, ಮಾತಾಡಿಸ್ತೀವಿ. ಅದು ಬೇರೆನೇ ತರಹ. ಆದ್ರೆ ಒಬ್ಬ ವ್ಯಕ್ತಿಯ ನಿಜವಾದ ಪರಿಚಯ ನೀವು ಅವರನ್ನ ಆಫ್ ದ ಸ್ಕ್ರೀನ್, ಆಫ್ ದ ಸ್ಟೇಜ್ ಮಾತಾಡ್ಸಿದ್ರೆ ಗೊತ್ತಾಗೋದು. ನಿಜ ನನ್ಗೇನ್ ಅನ್ಸ್ತು ಗೊತ್ತಾ, ಅವರನ್ನ ಮೊನ್ನೆ ಮೈಸೂರಿನಲ್ಲಿ ನಿತಿನ್ ಅವ್ರು ಕರ್ಕೊಂಡು ಹೋದಾಗ ಮಾತಾಡಿದ್ದು, ಎಷ್ಟು ಡೌನ್ ಟು ಅರ್ತ್ ಮೇಡಮ್, ಝೀರೋ ಆಟಿಟ್ಯೂಡ್. ಅಷ್ಟು ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ. ನಿನ್ನೆ ಮೊನ್ನೆ ಬಂದಿರೋಂಥವ್ರೆಲ್ಲ 1-2 ಹಾಡು ಹಾಡಿದ್ರು ನಾವು ಮಾತಾಡ್ಸಕ್ಕಾಗಲ್ಲ. ಒಂದ್ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರಲ್ವಾ. ನಾನು ಇನ್ನೂ ನನ್ನ ಸೋಷಿಯಲ್ ಮೀಡಿಯಾಲ್ ಪೋಸ್ಟ್ ಮಾಡಿಲ್ಲ. ನಾನು, ನನ್ನ ಹಸ್ಬೆಂಡು, ನನ್ನ ಮಕ್ಕಳು ಎಲ್ಲ ಹೋಗಿ ಆಶೀರ್ವಾದ ಪಡ್ಕೊಂಡ್ವಿ. ನನ್ನ ಜೀವನದ ಅಮೃತ ಗಳಿಗೆ ಅದು. ತಾಯಿ ನಮ್ಮನ್ನ ಬಾಚಿ ತಬ್ಕೊಂಡಿದ್ದಾರೆ, ನನ್ನ ಮಗಳನ್ನ, ನನ್ನನ್ನ ಎಲ್ಲ ಎಷ್ಟು ಚೆನ್ನಾಗಿ ಹಾರೈಸಿದ್ರು. ಮತ್ತು ಅವ್ರು ಹೇಳ್ತಿದ್ರು, ಹೋದವ್ರಿಗೆಲ್ಲರಿಗೂ ಏನ್ ಗೊತ್ತಾ, ನೀವ್ ಹಾಡ್ತೀರಾ ಅಂತ ಕೇಳಿ ಹಾಡಿಸ್ಕೊಂಡು ಖುಷಿ ಪಟ್ರು ಗೊತ್ತಾ ಅವರು. ನನ್ನ ಹಸ್ಬೆಂಡು ಕೂಡ ಗಾಯಕರು, ಹಿಂದೂಸ್ತಾನಿ ಗಾಯಕರು. ಅವ್ರು ಹಾಡೋದನ್ನ ಕೇಳಿ ತಲೆದೂಗಿ ಅವ ಎಷ್ಟ್ ಚೆನ್ನಾಗಿ ಹಾಡ್ತಾರೆ. ಆದ್ರೆ ದುರ್ದೈವ ಅಂದ್ರೆ ಅವತ್ ನಾವ್ ಎಂತ ದಿನ ಹೋಗಿದೀವಂದ್ರೆ ಅವರ ಮಗನ ಹುಟ್ಟಿದ ಹಬ್ಬ ಅವತ್ತು. ನಮಗ್ ಗೊತ್ತಿಲ್ಲ, 5ನೇ ತಾರೀಕು ಅನ್ಸತ್ ನಾನು ಹೋಗಿದ್ದು. ಅವರ ಹುಟ್ಟಿದ ಹಬ್ಬ.
ಅವರು ಆಗಷ್ಟೇ ಹೋಗಿದಾರಲ್ಲ, ಅಂದ್ರೆ ಇನ್ನೂ ವರ್ಷ ಆಗಿಲ್ಲ ಅವ್ರು ತೀರ್ ಹೋಗಿ. ಅವತ್ತು ಬರ್ತ್ಡೇ ನಮ್ಗೆ ಗೊತ್ತಿರೋ ನಾವು ಹೋಗ್ತಿರ್ಲಿಲ್ಲ. ನನ್ಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ್ರು ಬರ್ತ್ಡೇ, ಹಂಗಿದ್ರೆ ಬೇಡಪ್ಪ ಇನ್ನೊಂದ್ ದಿನ ಹೋಗೋಣ ಅಂತ. ಆದ್ರೆ ಅಮ್ಮ ಇಟ್ಸ್ ಓಕೆ, ಅವ್ರ ಪಾಪ ರೆಡಿ ಆಗ್ಬಿಟ್ಟಿರ್ತಾರೆ, ಬರಕ್ ಬನ್ನಿ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡು ನಮ್ಗೆ ಕೊಟ್ಟಂತ ಆತಿಥ್ಯ ಜೀವನದಲ್ಲಿ ಮರೀಲಿಕ್ ಸಾಧ್ಯವಿಲ್ಲ. ತುಂಬಿದ ಕೂಡ ತುಳ್ಕೋದಿಲ್ಲ ಅನ್ನೋದಕ್ಕೆ ಅನ್ವರ್ಥದಂತೆ ಬದುಕಿದಂತಹ ಜೀವ, ಎಲ್ಲರನ್ನೂ ಪ್ರೀತಿಸಿದಂತಹ ಜೀವ. ಇತ್ತೀಚಿನ ದಿನಗಳಲ್ಲಿ ಒಂದು ತುಂಬಾ ಸುದ್ದಿ ಬಂತು, ನಿಮಗೆ ಗೊತ್ತಿರ್ಬೋದು. ಕ್ಷಮೆ ಇರ್ಲಿ ಅಂತ ಸಂದರ್ಭದಲ್ಲಿ ಆ ವಿಚಾರವನ್ನ ನಾನು ಹೇಳಲೇಬೇಕಾಗಿದೆ. ಏನಂದ್ರೆ ಅಮ್ಮ ಯಾರೂ ಅವ್ರನ್ನ ನೋಡಕ್ಕೆ ಬಿಡ್ತಾ ಇಲ್ಲ, ಸರ್ಪಗಾವಲು ಹಾಕಿದ್ದಾರೆ ಅಂತೆಲ್ಲ. ಮೇಡಮ್, ಅದು ನಿಜವಾಗ್ಲೂ ಸುಳ್ಳು ಮೇಡಮ್. ಅವ್ರನ್ನ ರಕ್ಷಣೆ ಮಾಡ್ಲಾಗ್ತಾ ಇತ್ತು, ಯಾಕಂದ್ರೆ ಅವ್ರಿಗೆ ತುಂಬಾ ಬೇಗ ಇನ್ಫೆಕ್ಷನ್ ಆಗ್ಬಿಡತ್ತೆ ಅನ್ನೋ ಕಫದ ಸಮಸ್ಯೆ ಇದ್ದಿದ್ರಿಂದ. ಯಾರಿಗಾದ್ರೂ ತುಂಬಾ ಜನ ಬಂದ್ರೆ, ಈಗ ಜಾನಕಿ ಅಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅಥವಾ ಇಲ್ಲೆಲ್ಲೋ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಅವರನ್ನ ಆರಾಧಿಸದೇ ಇರೋಂತ ಸಂಗೀತ ಪ್ರಿಯರು ಯಾರಿದ್ದಾರೆ ಹೇಳಿ? ಎಲ್ಲರೂ ಓಡಿ ಬಂದು ಅಮ್ಮನ್ಗೆ ತುಂಬಾ ತೊಂದರೆ ಆಗ್ಬಾರ್ದು, ಮತ್ತೆ ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಅವರನ್ನ ಸಂರಕ್ಷಣೆ ಮಾಡಿದ್ದು ಅವರ ಮಗ. ಆಯ್ತಾ? ಆಮೇಲೆ ಸುಪರ್ದಿಯನ್ನ ನವೀನ್ ಅನ್ನೋರಿಗೆ ಕೊಟ್ರು. ಬಹಳ ಚೆನ್ನಾಗಿ ಅವ್ರ ಮೊಮ್ಮಗಳು ನವೀನ್ ಅವರೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಿಂದಲೇ ಇಷ್ಟು ವರ್ಷ ಅಮ್ಮ ನನ್ ಜೊತೆ ಇದ್ದಿದ್ದು. ಕೊನೆನಲ್ಲಿ ಅಮ್ಮನಿಗೆ ಅದು ಸ್ವಲ್ಪ ಮನಸ್ಸಿಗೆ ಘಾಸಿ ಆಯ್ತು ಅಂತ ಕೂಡ ನಂಗೆ ಗೊತ್ತಾಯ್ತು. ಆ ಸುದ್ದಿ ಕೇಳಿ ಅಮ್ಮ ತುಂಬಾ ಬೇಜಾರಾಗಿತ್ತಂತೆ. ಮಂಗಳೂರಿಗೆ ಹೋದಂತ ಸಂದರ್ಭದಲ್ಲಿ ಆ ಸುದ್ದಿ ಹೆಚ್ಚು ಎಲ್ಲಾ ಕಡೆ ಪ್ರಚಾರಕ್ಕೆ ಬಂತು. ಆದ್ರೆ ಖಂಡಿತ ಅಮ್ಮ ಆ ತರದ್ ಏನು ಒಂದು ಸಂಕೋಲೆಯಲ್ಲಿ ಇರ್ಲಿಲ್ಲ, ಮುಕ್ತವಾಗಿ ಎಲ್ಲರ ಜೊತೆ ಬೆರೀತಿದ್ದಂತಹ ಜೀವ. ಅಯ್ಯೋ, ನಾನು ಹಂಗೂ ಕೇಳ್ದೆ ಅವ್ರಿಗೆ, SPB ಅವರನ್ನ ನೀವೇ ಇಂಟ್ರೊಡ್ಯೂಸ್ ಮಾಡ್ಸಿದ್ದಂತೆ ಇಂಡಸ್ಟ್ರಿಗೆ, ಹೌದಾ ಅಂತ. ಅಯ್ಯೋ ಹಾಗೇನಿಲ್ಲಪ್ಪ, ನಾನು ಒಂದು ಕಾಂಪಿಟೇಷನ್ಗೆ ಜಡ್ಜ್ ಆಗಿ ಹೋಗಿದ್ದೆ, ಅಲ್ಲಿ ಅವರು ಹಾಡ್ತಾ ಇದ್ರು. ನೋಡ್ರಿ ಎಷ್ಟು ಒಂದು ದೊಡ್ಡ ವ್ಯಕ್ತಿತ್ವ ಗೊತ್ತಾ ಅವ್ರದ್ದು, ಅಂದ್ರೆ ಕ್ರೆಡಿಟ್ ತಗೋತಾ ಇರ್ಲಿಲ್ಲ. ಆಗ ಏನಾಯ್ತಂತೆ, SPB ಅವರಿಗೆ ಸೆಕೆಂಡ್ ಪ್ಲೇಸ್ ಏನೋ ಬಂದ್ಬಿಡ್ತು. ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ರು ಕೂಡ ಅವತ್ತು ಪ್ರೈಸ್ ಅವರು ಅನ್ಕೊಂಡಿದ್ ಮಟ್ಟ ಫಸ್ಟ್ ಪ್ರೈಸ್ ಬರಕ್ ಆಗಿಲ್ಲ. ಆಗ ಅಮ್ಮ ಏನೋ ಕರೆದವ್ರಿಗೆ ಹೇಳದ್ರಂತೆ, ನಿಂಗೆ ಒಳ್ಳೆ ಭವಿಷ್ಯ ಇದೆ, ಚೆನ್ನಾಗಿ ಹಾಡ್ತೀರಾ ನೀವು, ನಿಮ್ ಪ್ಲೇಬ್ಯಾಕ್ ಸಿಂಗರ್ ಆಗೋ ಎಲ್ಲ ಅರ್ಹತೆ ಇದೆ ಅಂತ ಆಶೀರ್ವಾದ ಮಾಡಿದ್ರಂತೆ. ಅಷ್ಟೇ ಅಮ್ಮ ನಾನ್ ಮಾಡಿದ್ದು. ಅವ್ರವ್ರ ಏನೋ ಟ್ಯಾಲೆಂಟು, ಹಿ ವಾಸ್ ವೆರಿ ಟ್ಯಾಲೆಂಟೆಡ್. ಅವ್ರು ಬೆಳೆದ್ರು, ನಂದೇನು ಇಲ್ಲ ಅದ್ರ ಹಿಂದೆ. ನನ್ನನ್ನು ಎಲ್ಲರೂ ಕೇರಳದವರು ಅನ್ಕೊಂಡ್ಬಿಡ್ತಾರೆ, ಆದ್ರೆ ನಾನು ಹುಟ್ಟಿದ್ದು ಆಂಧ್ರನಲ್ಲಿ. ಎಷ್ಟು ಮಗು ತರ ಗೊತ್ತಾ, ಶಿ ಎಕ್ಸ್ಪ್ಲೈನ್ಡ್ ಎವ್ರಿಥಿಂಗ್. ಆಲ್ಮೋಸ್ಟ್ 1 hour ನಾನು ಅವರು ಹತ್ರದಲ್ಲಿ ಕೂತ್ಕೊಂಡು ನನ್ಗೆ ಅವ್ರು ಮಾತಾಡ್ತಿದ್ರೆ ಸಾಕ್ಷಾತ್ ತಾಯಿ ಶಾರದೆ, ತಾಯಿ ಸರಸ್ವತಿಯ ಪ್ರತಿರೂಪ ಮುಂದೆ ಕೂತಿದ್ದೀನಿ ಅಂತ. ಇಷ್ಟು ಮಗುವಿನಂತ ಮನಸ್ಸು. ವಿ ಲಾಸ್ಟ್ ಹರ್. ಆದ್ರೆ ದೈಹಿಕವಾಗಿ ಮಾತ್ರ ಖಂಡಿತ ಅವರ ಹಾಡುಗಳ ಮೂಲಕ ಅವರ ಅಮರ. ಇನ್ನೊಂದು ಸೌಭಾಗ್ಯ ಅಂದ್ರೆ ನನ್ಗೆ ಅದ್ ಯಾಕೆ ಗೊತ್ತಿಲ್ಲ, ಅವ್ರದ್ದೊಂದು ಫೋಟೋ ಹಾಕ್ಬಿಟ್ಟು ಒಂದು ಫ್ರೇಮ್ ಮಾಡಿಸ್ಬಿಟ್ಟು ಕೊಟ್ಟೆ. ನಾನೇ ಒಂದು ಕವನ ಬರ್ದು, ಅದು ಎಲ್ಲ ಕಡೆ ಪ್ರಚುರ ಆಗಿದೆ. ಅದನ್ನ ನಾನು ವಾಚನ ಮಾಡುವಾಗ, ಕವಿತೆ ವಾಚನ ಮಾಡುವಾಗ ಹೇಳ್ಬಿಟ್ಟು, ಓ ನಿಮ್ಮ ಅಭಿಮಾನಕ್ಕೆ ನೀವು ಬರ್ದಿದ್ದೀರಾ ಅಂದ್ರೆ ನಾನಷ್ಟು ವರ್ತ ಅಂತ, ಸಾಕ್ಷಾತ್ ಕಲಾ ಸರಸ್ವತಿ ಅಂತ ನಾನು ಹೇಳಿದ್ದಕ್ಕೆ ನಾನಷ್ಟು ವರ್ತ. ಅಯ್ಯೋ ಹಾಗೇನಿಲ್ಲಪ್ಪ, ನಾನ್ ಸಾಮಾನ್ಯಳು ಅನ್ನೋ ಫೀಲ್ ಲೆಜೆಂಡ್. ಅಂದ್ರೆ ಆ ಲೆಜೆಂಡ್ ಕ್ಯಾರೆಕ್ಟರ್ ಅಂದ್ರೆ ಅದು. ರಾಜ್ಕುಮಾರ್ ಅವರನ್ನ ಹತ್ರದಿಂದ ನೋಡಿರೋರು ಕೂಡ ಅದೇ ಹೇಳ್ತಾರೆ ಅಲ್ವಾ. ನಾವು ಅಂಥವ್ರಿಂದ ಏನ್ ಕಲಿಬೇಕು ಈಗಿನ ಪೀಳಿಗೆಯವರು ಅಂತ ಹೇಳಿದ್ರೆ, ಎಷ್ಟೇ ಎತ್ತರಕ್ಕೆ ನಾವು ಬೆಳೆದ್ರೂ ಕೂಡ ನಮ್ಮ ಮೂಲ ಬೇರನ್ನ ಮರಿಬಾರ್ದು. ನಾವು ನೆಲದಲ್ಲೇ ಇರಬೇಕು ಮನಸ್ಥಿತಿ. ಅಂಥ ಟ್ಯಾಲೆಂಟೆಡ್ ಪೀಪಲೇ ನಾವೇನೂ ಅಲ್ಲ, ಎಲ್ಲ ಭಗವಂತನಿಂದ ಅನ್ನೋ ಭಾವನೆಯನ್ನ ಇಳಿಸ್ಕೊಂಡಿದ್ರು ಅಂದ್ರೆ ನಾವು ಅವರಿಂದ ಅವ್ರ ಹಾಡುಗಳನ್ನ ಕೇಳಿ ಖುಷಿ ಪಡೋದಷ್ಟೇ ಅಲ್ಲ, ಅವರು ನಡೆಸ್ಕೊಂಡು ಬಂದಂತ ದಾರಿಯನ್ನ ಮೈಗೂಡಿಸ್ಕೊಂಡಾಗ ಮಾತ್ರ ಅವರ ಅಭಿಮಾನಿಯಾಗಿ ಸಾರ್ಥಕ ಭಾವ. ಥ್ಯಾಂಕ್ ಯು ಸೋ ಮಚ್ ಈ ಭಾವನೆಯನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ. ಧನ್ಯವಾದ ಮೇಡಮ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದಕ್ಕೆ ನೀವೇ ಅದೃಷ್ಟವಂತರು ಅಂತ ಕರಿತೇವೆ.